ನಾನಿನ್ ನೋಡ್ಬಾರ್ದು ಅಂತಾನೆ ಮುಖಕ್ಕೆಲ್ಲ ಮೈದಾ ಹಿಟ್ಟು ಬಳ್ಕೊಂಡಿದ್ದೆ ಅಲ್ವಾ? I'll just call you back. ಶ್ಯಾಮಲ ಅವ್ರ ಹತ್ರ ಏನ್ ಮಾತಾಡ್ತಿದ್ದಾಳೆ? ನಿನ್ನ ಹೆಸರು ಸರಸ್ವತಿ ಅಲ್ವಾ? ಇವರೆಲ್ಲ ನಿನ್ನ ಮಂಗಮ್ಮ ಅಂತ ಕರಿತಿದಾರಲ್ಲ? ಅದ್ ನಿನ್ ಪೆಟ್ನೇಮ? ಸರಿ ಬಿಡು, ಹೆಸರೇನಿದೆ? ಆ ಊರಲ್ಲಿರೋ ನೀನು ಇಲ್ಲಿ ವಾಗ್ದೇವಿ ಮನೇಲಿ ಏನ್ ಮಾಡ್ತಿದ್ಯಾ? ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಈ ಕೆಲಸ ಇಲ್ಲ ಅಂತ ಇವ್ರ ಮನೆ ಕೆಲ್ಸಕ್ಕೆ ಬಂದಿದ್ದೀನಿ. ಇವಳು ಭಯ ಪಡೋದ್ ನೋಡ್ತಿದ್ರೆ ಇವಳು ಹೇಳ್ತಿರೋದು ಸುಳ್ಳು ಅಂತ ಗೊತ್ತಾಗ್ತಾ ಇದೆ. ಹೌದು, ದೊಡ್ಡಯ್ಯನ ವಾಗ್ದೇವಿ ಫ್ಯಾಮಿಲಿಗೆ ಸೇರಿಸ್ಬೇಕು ಅಂತಿದ್ದೀನಿ ಅಂತ ಅವತ್ ನೀನ್ ನನ್ಗೆ ಹೇಳಿದ್ದೆ ಅಲ್ವಾ? ನಿನ್ ಪ್ರಯತ್ನ ಎಲ್ಲಿ ತನಕ ಬಂತು? ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ನಾವ್ ಅಂದ್ಕೊಂಡಿದ್ದೆಲ್ಲ ಆಗಲ್ವಲ್ಲಮ್ಮ. ಅಷ್ಟೇ ತಾನೇ. ನೀನಿಲ್ಲಿದ್ರೆ ವಾಗ್ದೇವಿ ಬಗ್ಗೆ ಅಪ್ಡೇಟ್ಸ್ ದಿನದಿಂದನೇ ತಗೋಬಹುದು. ಸರಿ ಸರಿ, ನಾವು ಮೊದಲೇ ಪರಿಚಯ ಆಗಿರೋ ವಿಷಯನ ಇಲ್ಲಿಗೆ ಯಾರಿಗೂ ಹೇಳ್ಬೇಡ. ಆಗ್ಲಮ್ಮ. ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಗಿಫ್ಟ್ ನೆಪದಲ್ಲಿ ನಿನ್ನನ್ನು ಕರೆದಿದ್ದು. ಹೋಗ್ ಬರ್ತೇನೆ, ಹುಷಾರು. ಶ್ಯಾಮ್ಲಮ್ಮ, ನಾನ್ ನಿಮ್ಗೆ ಗೊತ್ತು ಅಂತ ಮನೇಲಿ ಯಾರಿಗೂ ಹೇಳ್ಬೇಡಿ ಅಮ್ಮ. ಇವ್ರು ನಿನ್ನ ಮಂಗಮ್ಮ ಅಂತ ಕರೆದಾಗ್ಲೇ ಆ ವಿಷಯ ನನಗೆ ಅರ್ಥ ಆಯ್ತು. ಹೇಳಲ್ಲ. ರಾಹುಲ್ ಅವರೇ, ಕಚ್ಕೊಡಿ ಆಗ್ತಿದೆ, ಕೈ ಬಿಡಿ, ಕೈ ಬಿಡಿ ರಾಹುಲ್ ಅವರೇ. ನನ್ ಕೈ ಹಿಡ್ಕೊಂಡು ಇಲ್ಲಿಗೆ ಕೇಳ್ಕೊಂಡ್ ಬಂದ್ರಿ ರಾಹುಲ್ ಅವರೇ? ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ನನ್ನ ಹತ್ರ ಏನಾದ್ರೂ ಹೇಳ್ಬೇಕು ಅನ್ಕೊಂಡ್ರಾ? ಏನು, ಯಾಕಷ್ಟೊಂದು ಫೀಲ್ ಆಗ್ತಾ ಇದೆಯಾ? ನೀನು ಮನೇಲಿ ನನ್ನ ಕಣ್ಮುಂದೆ ಓಡಾಡ್ತಾ ಇದ್ರೆ ಟೆನ್ಷನ್ ಅಲ್ಲಿ ನನ್ನ ಎದೆ ಡವ ಡವ ಅಂತ ಹೊಡ್ಕೊಳ್ಳುತ್ತೆ. ಇನ್ ನಿನ್ ಜೊತೆ ಪರ್ಸನಲ್ ಆಗಿ ಬೇರೆ ಮಾತಾಡ್ಬೇಕಾ? ಆ ಶ್ಯಾಮಲ ಅವ್ರ ಹತ್ರ ಏನ್ ಮಾತಾಡ್ತಾ ಇದ್ದೆ? ಅವ್ರೇನೋ ನಿಮ್ ಸಂಬಂಧಿಕರು ಅನ್ನೋ ಹಾಗೆ, ನಿಮ್ ಊರವರು ಅನ್ನೋ ಹಾಗೆ, ಯಾಕೆ ಅವ್ರ ಹತ್ರ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದ್ದೆ? ಯಾರ ಹತ್ರನಾದ್ರೂ ಮಾತಾಡೋದಕ್ಕೆ ಹತ್ರದವರು ಬಂಧುಗಳು ಆಗ್ಬೇಕಾಗಿಲ್ಲ ರಾಹುಲ್ ಅವರೇ. ಪರಿಚಯ ಇದ್ರೆ ಸಾಕು. ಪರಿಚಯ ಇಲ್ದಿದ್ರು ನಾವೇ ಪರಿಚಯ ಮಾಡ್ಕೊಂಡು ಮಾತಾಡಿದ್ರು ಸರಿ ಹೋಗುತ್ತೆ. ನಮ್ಮೂರಲ್ಲಿ ನಮ್ಮ ಮಾವ ಅತ್ತೆ ಬಿಟ್ರೆ ನಂಗೆ ಯಾರು ನೆಂಟ್ರಿಲ್ಲ. ಆದ್ರೂ ಕೂಡ ಎಲ್ರನ್ನೂ ಭಾವ ಅಂತಾನೋ, ಚಿಕ್ಕಮ್ಮ ಅಂತಾನೋ, ಅತ್ಗೆ ಅಂತಾನೋ, ಅತ್ತೆ ಅಂತಾನೋ, ತಂಗಿ, ಅಕ್ಕ, ಭಾವ ಅಂತ ಎಲ್ರನ್ನೂ ಕರಿತೀನಿ. ಎಲ್ರೂ ನಮ್ಮವ್ರೆ ಅನ್ಕೊಳಕ್ಕೆ ಒಳ್ಳೆ ಮನ್ಸಿದ್ರೆ ಸಾಕು ರಾಹುಲ್ ಅವ್ರೆ. ಹೊಸ್ದಾಗ್ ಪರಿಚಯ ಆದವ್ರನ್ನು ಕೂಡ ವರ್ಸೆ ಇಟ್ಟು ಕರೆಯೋ ನಾನು ಆ ಚಿಕ್ಕಮ್ಮನ ಹತ್ರ ಮಾತಾಡಿದ್ರೆ ತಪ್ಪೇನು? ಏನು,
ಅವ್ರು ನಿನಗೆ ಚಿಕ್ಕಮ್ಮನ. ನಿಮ್ ತಂಗಿಗೆ ಅತ್ತೆ ಆಗ್ಬೇಕು ಅಂದ್ರೆ ನಿಮಗ್ ಕೂಡ ಅತ್ತೆ ಆಗ್ಬೇಕು. ನಿಮಗ್ ಅತ್ತೆ ಅಂದ್ಮೇಲೆ ನಂಗ್ ಚಿಕ್ಕಮ್ಮನೇ ಆಗ್ತಾರೆ. ಅಯ್ಯೋ, ರಿಲೇಷನ್ ಬಗ್ಗೆ ಮಾತಾಡ್ತಿದ್ದಾಳೆ ಅಂದ್ರೆ ತುಂಬಾ ಎಮೋಷನಲ್ ಆಗಿ ನಮ್ಮ ರಿಲೇಷನ್ ಬಗ್ಗೆನೂ ಹೇಳ್ಬಿಡ್ತಾಳೋ ಏನೋ. ಸರಸುನ ಇಲ್ಲಿಂದ ಹೇಗಾದ್ರೂ ಕಳಿಸ್ಬೇಕು. ಅವ್ರಿಬ್ರು ಏನ್ ಮಾತಾಡ್ಕೋತಿರ್ಬೋದಕ್ಕ? ಅವಳು ದೊಡ್ಡದಾಗ್ ನಾಚಿಕೆ ಪಟ್ಕೊಂಡು ನಗ್ನಗ್ತಾ ಹೋಗ್ತಿದ್ದಾಳೆ ಅಂದ್ರೆ ಏನ್ ಮಾತಾಡ್ತಿದಾರೆ ಅಂತ ಅರ್ಥ ಆಗಲ್ವೇನೆ? ಅವಳು ನಡ್ಕೋತಿರೋದ್ ನೋಡ್ತಿದ್ರೆ ಯಾರಾದ್ರೂ ಬೆರಳು ಕೊಟ್ರೆ ಹಸ್ತಾನೆ ನುಂಗ್ತಾಳೆ ಅಂತ ನನಗನ್ನಿಸ್ತಿದೆ. ನಾಡಿ ಆ ಮಂಗಮ್ಮ ಈ ಮನೆಗೆ ಕೆಲಸದೊಳಗ್ ಬಂದಿದ್ದಾಳೋ ಯಜಮಾನಿ ಆಗೋಕ್ ಬಂದಿದ್ದಾಳೋ ನನಗೆ ಅರ್ಥ ಆಗ್ತಿಲ್ಲ ಅಕ್ಕ. ಮಾತೆತ್ತಿದ್ರೆ ರಾಹುಲ್ ಬಾವನ್ ಮೇಲ್ ಬೀಳೋದಕ್ಕೆ ಟ್ರೈ ಮಾಡ್ತಾಳೆ. ಹೌದು ತಂಗ್ಯವ್ವ, ಕೆಲಸದವ್ರಾದ್ರೆ ನಾವ್ ಏನೇ ಹೇಳಿದ್ರು ಕೇಳಿಸ್ಕೊಂಡ್ ಸುಮ್ನಿರ್ತಾರೆ. ಆದ್ರೆ ಅವಳ ಮಾತಿಗೂ ಉತ್ತರ ಕೊಡ್ತಾನೆ ಇದ್ದಾಳೆ. ಅವಳು ಉತ್ತರ ಕೊಟ್ರೆ ಏನು, ಕೊಟ್ಟಿಲ್ಲ ಅಂದ್ರೆ ಏನು? ಇವಾಗ ಅದಲ್ಲಕ್ಕ ಮ್ಯಾಟ್ರು. ಅವಳು ರಾಹುಲ್ ಬಾವ ಹತ್ರ ಎಷ್ಟು ಕ್ಲೋಸ್ ಆಗಿದ್ದಾಳೆ ನೋಡಿದ್ಯಾ? ಹೌದೇ ತಂಗ್ಯವ್ವ, ಆದ್ರೂ ಕೆಲಸದೊಳಗೆ ಮನೆ ಮಗನ್ ಜೊತೆ ಆ ಸಲ್ಗೆ ಏನು, ಚೆಲ್ಲಾಟ ಏನು? ಅವಳು ನೋಡ್ತಿದ್ರೆ ರಾಹುಲ್ನ ಬುಟ್ಟಿಗೆ ಹಾಕೋತಿದ್ದಾಳೆ ಅನ್ನಿಸ್ತಿದೆ. ಆದ್ರೆ ಅವಳು ಮಾಡ್ತಿರೋದು ನಿನ್ ಕೈಲಿ ಮಾಡಕ್ ಆಗ್ತಿಲ್ವಲ್ಲೇ ಪೆದ್ದಿ? ನನ್ನನ್ ಪೆದ್ದಿ ಅಂತೀಯಲ್ಲ. ಸ್ಟೋರ್ ರೂಮ್ ಅಲ್ಲಿ ಬಿದ್ದಿರ್ಬೇಕಾಗಿರೋಳ್ಗೆ ನಿನ್ ಗಂಡನೇ ಸ್ಪೆಷಲ್ ರೂಮ್ ಕೊಟ್ಟು ಸ್ಪೆಷಲ್ ಮರ್ಯಾದೆ ಮಾಡ್ತಿದ್ದಾರೆ. ಹಾ ಹೌದಲ್ವಾ? ನಿನ್ ಗಂಡ ನಿನ್ ಮೇಲ್ ತೋರ್ಸೋ ಇಂಟ್ರೆಸ್ಟ್ ನ ಆ ಕೆಲಸದೋಳ್ ಮೇಲ್ ತೋರ್ಸಿದಾನೆ ಅಂತ ಅಂದ್ರೆ ನಿನ್ ಸಂಸಾರ ಏನ್ ಆಗ್ಬೋದು ಅನ್ನೋದನ್ನ ಯೋಚನೆ ಮಾಡಿ ಪೆದ್ದಿ. ಅಯ್ಯಮ್ಮೋ ಅಯ್ಯಮ್ಮೋ, ನನಗ್ ಗೊತ್ತಾಗ್ದೇನೆ ಈಟೊಂದೆಲ್ಲ ನಡೀತಿದ್ಯಾ? ಅವಳಿಗೆ ರೂಮ್ ಕೊಟ್ಟಿದ್ದಾರೆ ಅಂದ್ರೆ ಏನು ನಡೀತಿದೆ ಅಂತ ತಾನೇ ಅರ್ಥ. ಹಾ, ಈಗ ರೂಮ್ ಕೊಟ್ಟಿದ್ದಾರೆ ಅಂದ್ರೆ ಆಮೇಲೆ ಏನೇನ್ ಕೊಡ್ತಾರೋ? ಅಂತದ್ದೇನು ಆಗ್ದಿರೋ ಹಾಗೆ ನಿನ್ ಗಂಡನ್ನ ಮೊದ್ಲೇ ಕಂಟ್ರೋಲ್ ಅಲ್ಲಿ ಇಟ್ಕೋ. ನನ್ ಹತ್ರ ಹುಚ್ಚುಚ್ಚಾಗಾಡಿದ್ರೆ ನಾನ್ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನನಗ್ ಅನ್ಯಾಯ ನಡೆದ್ರೆ ನಾನ್ ಸುಮ್ನೆನೆ ಇರಲ್ಲ. ಈಗ ಹೋಗಿ ನಾನ್ ಏನ್ ಮಾಡ್ತೀನಿ ಅಂತ ನೋಡು. ನಾನು ನಿಮ್ ಮನೆ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೋ ಈ ಮನೆ ವೈಭವನೆಲ್ಲ ಅನುಭವಿಸೋದಕ್ಕೋ ನಾನಿಲ್ಲಿಗ್ ಬಂದಿಲ್ಲ ಅರುಣ್ ಮಾವ. ನೀವ್ ಬೇಗ ಹುಷಾರಾದ್ರೆ ನಮ್ಮಪ್ಪನ್ನ ಬಿಡಿಸ್ಕೊಳ್ಬಹುದು ಅನ್ನೋ ಆಸೆಯಿಂದ ನಿಮಗ್ ಸೇವೆ ಮಾಡೋದಕ್ ಬಂದಿದ್ದೀನಿ. ದೊಡ್ಡಯ್ಯನ್ನ ನಿಮ್ಮನ್ನ ಒಂದ್ ಮಾಡ್ಬೇಕು. ನೀವು ಒಂದಾದ್ರೆ ಮಾನಸಿಕವಾಗಿ ಕುಗ್ಗ್ ಹೋಗ್ತಿರೋ ದೊಡ್ಡಯ್ಯ ಸರಿ ಹೋಗ್ತಾರೆ ಅಂತ ಬಂದಿದ್ದೀನಿ ಮಾವ. ಆದ್ರೆ ಇಲ್ಲಿರೋರೆಲ್ಲ ನನ್ನ ಹೊರಗಡೆ ಕಳಿಸ್ಬೇಕು ಅಂತಾನೆ ನೋಡ್ತಿದ್ದಾರೆ. ನಾನ್ ಬಂದಿದ್ದು ನಿಮ್ಮನ್ನ ಕಾಪಾಡ್ಕೊಳ್ಳೋದಕ್ಕೆ ಹೊರತು ಇನ್ಯಾವ ಸ್ವಾರ್ಥದಿಂದಾನೂ ಅಲ್ಲ ಅರುಣ್ ಮಾವ. ಏನ್ ನೀವ್ ಮಾಡ್ತಿರೋ ಕೆಲ್ಸ? ಆಫೀಸ್ ವರ್ಕ್. ನಾನ್ ಕೇಳ್ತಾ ಇರೋದು ಈ ವರ್ಕ್ ಬಗ್ಗೆ ಅಲ್ಲ. ಮತ್ಯಾವ ವಿಷಯ? ಬೆಕ್ಕು ಕಣ್ ಮುಚ್ಕೊಂಡ್ ಹಾಲ್ ಕುಡಿದ್ರು ಅದನ್ ಯಾರು ನೋಡ್ತಿಲ್ಲ ಅಂತ ಅನ್ಕೊಳ್ಳುತ್ತಂತೆ. ಈಗ ಈ ಬೆಕ್ಕಿನ ವಿಷಯ, ನಾಯಿ ವಿಷಯ ಎಲ್ಲ ನನ್ನ ಹತ್ರ ಹೇಳ್ತಾ ಇದೀಯಾ? ಏನು ಗೊತ್ತಿಲ್ದೇ ಇರೋ ಹಾಗೆ ನಾಟಕ ಮಾಡ್ಬೇಡಿ. ನನ್ ಹತ್ರ ಕವರ್ ಮಾಡ್ಕೊಂಡಿದ್ ಮಾತ್ರಕ್ಕೆ ನನ್ಗೇನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಹೆಂಡತಿ ಮೇಲಿನ ಪ್ರೀತಿ ಹೋಗಿ ಕೆಲ್ಸದವಳ ಮೇಲೆ ಪ್ರೀತಿ ಹುಟ್ಟಿದೆ ಅಂತ ಆಯ್ತು. ಏಯ್, ಏನ್ ಮಾತಾಡ್ತಿದ್ಯಾ ಅಂತ ನಿಂಗೇನಾದ್ರೂ ಅರ್ಥ ಆಗ್ತಿದ್ಯಾ? ನನಗ್ ಅರ್ಥ ಆಗ್ತಿರೋದಕ್ಕೆ ನೀವ್ ಮಾಡ್ತಿರೋ ಕೆಲ್ಸ ಏನು ಅಂತ ಕೇಳ್ತಿರೋದು. ಆ ಕೆಲ್ಸದವಳಿಗೆ ನಿಮ್ ಹತ್ರ ಏನ್ ಮಾತು? ಅವಳ ಜೊತೆ ಅಷ್ಟು ಕ್ಲೋಸ್ ಆಗಿರೋದ್ ಯಾಕೆ? ಅವಳಿಗೆ ನೀವು ಸ್ಪೆಷಲ್ ಆಗಿ ರೂಮ್ ಕೊಡೋದ್ ಯಾಕೆ? ಆದ್ರೂ ಅವಳ ಮೇಲೆ ನೀವು ಸ್ಪೆಷಲ್ ಇಂಟ್ರೆಸ್ಟ್ ಯಾಕೆ ತೋರಿಸ್ತಿದ್ದೀರಾ? ನೋಡು, ನಾನೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾರ ಹತ್ರ ಹೇಗಿರ್ಬೇಕು, ಎಷ್ಟು ಕ್ಲೋಸ್ ಆಗಿರ್ಬೇಕು ಇನ್ನೂ ಚೆನ್ನಾಗಿ ಗೊತ್ತು. ಅನಗತ್ಯವಾಗಿ ನೀನೇನು ಯೋಚನೆ ಮಾಡಿ ನಿನ್ ತಲೆ ಕೆಡ್ಸ್ಕೊಂಡು ನನ್ನ ಟೈಮ್ನು ವೇಸ್ಟ್ ಮಾಡ್ಬೇಡ, ಓಕೆ?
ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡಿ ನನ್ನ ಕಳಿಸ್ಬೇಕು ಅನ್ಕೊಂಡಿದ್ದೀರಾ? ಹೆಣ್ಮಕ್ಳಿಗೆ ಅಸೂಯೆ ಅನುಮಾನ ಜಾಸ್ತಿ ಇರತ್ತೆ ಅಂತಾನೆ ನೀನೀಗ ಆಡ್ತಿರೋ ಮಾತನ್ನೆಲ್ಲ ನಾನು ಸೀರಿಯಸ್ ಆಗಿ ತಗೋತಾ ಇಲ್ಲ. ಇನ್ನು ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಮಾತಾಡ್ದೆ ಇನ್ನೇನ್ ಮಾಡ್ಲಿ? ನೀವ್ ಏನ್ ಮಾಡಿದ್ರು, ಯಾರ್ ಜೊತೆ ತಿರುಗ್ತಿದ್ರು, ನನ್ ಲೈಫ್ ಹಾಳಾಗ್ತಿದ್ರು ನೋಡ್ಕೊಂಡ್ ಸುಮ್ನೆ ಇರು ಅಂತೀರಾ? ಇಂಥ ಕೆಟ್ಟ ಬುದ್ಧಿಗಳು ನನ್ ತಂದೆಗೂ ಇಲ್ಲ, ನನ್ ತಾತಂಗೂ ಇಲ್ಲ, ನನ್ ಮುತ್ತಾತಂಗೂ ಇಲ್ಲ. ನಮ್ಮನೆ ಮಾತ್ರ ಅಲ್ಲ, ನಮ್ ವಂಶದಲ್ಲೇ ಇಂಥ ಕೆಟ್ಟ ಕೆಲ್ಸ ಮಾಡೋರಿಲ್ಲ. ನನ್ ಪಾಡಿಗ್ ನಾನ್ ಸುಮ್ನೆ ಇದ್ದಿದ್ದಕ್ಕೆ ನಿಮಗ್ ಇಂಥ ಬುದ್ಧಿ ಹುಟ್ಕೊಂಡಿದೆ. ನೀವ್ ಹೀಗೆಲ್ಲ ನನಗ್ ಅನ್ಯಾಯ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ. ಸ್ವಲ್ಪ ನಿಲ್ಸ್ತೀಯಾ? ಇಂಥ ಬುದ್ಧಿ ಇರೋರು ಕೆಲ್ಸನೂ ನಿಲ್ಸಲ್ಲ, ಹೇಳಿದ್ದು ಕೇಳಲ್ಲ. ನಿಲ್ಸು, ತುಂಬಾ ಜಾಸ್ತಿ ಆಯ್ತು, ಮಾತಾಡ್ಬೇಡ. ಹೆದರ್ಸಿ ನನ್ ಬಾಯ್ ಮುಚ್ಚಿಸ್ಬೇಕು ಅನ್ಕೊಂಡಿದ್ದೀರಾ? ಈ ವಿಷಯನ ನಾನು ಮಮ್ಮಿಗೆ ಹೇಳ್ತೀನಿ. ಹೇಳ್ಕೋ. ನಮ್ಮಮ್ಮ ಅಂದ್ರೆ ಭಯ ಇಲ್ಲ ಅಂತ ಆಯ್ತು. ಸರಿ, ನಾನ್ ಹೋಗಿ ಮ್ಯಾಡಮ್ಗೆ ಹೇಳ್ತೀನಿ. ಸರಿ ಹೇಳ್ಕೋ, ನಾನ್ ಕೂಡ ನಿನ್ ವಿಷಯನ ಮ್ಯಾಮ್ ಹೇಳ್ತೀನಿ. ನನ್ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲಿ ಒಂದ್ಸಾರಿ ನೆನಪು ಮಾಡ್ಕೋ. ನಂಬರ್ 1 ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಆಗಿರೋ ನಮ್ಮ ಸ್ಕೂಲ್ಗೆ ಪರ್ಮಿಷನ್ ಕ್ಯಾನ್ಸಲ್ ಆಗೋದು ಅಂದ್ರೆ ಏನು? ಇಷ್ಟಕ್ಕೂ ಯಾಕೆ ಹೀಗಾಯ್ತು? ಪ್ರಾಬ್ಲಮ್ ಏನು? ಇಷ್ಟಕ್ಕೆಲ್ಲ ಕಾರಣ ನಿಮ್ ಸೊಸೆ ವನಜ ಅವರು ಮೇಡಮ್. ವಾಟ್? ಎಸ್ ಮೇಡಮ್, ಅವ್ರ ಹೆಸರು ಮೇಲೆನೆ ಸ್ಕೂಲ್ ಪರ್ಮಿಷನ್ಗೆ ಅಪ್ಲೈ ಮಾಡಿದ್ವಲ್ಲ, ಅವ್ರ ಸರ್ಟಿಫಿಕೇಟ್ಸ್ ಎಲ್ಲ ಫೇಕ್ ಅಂತೆ. ಮೇಡಮ್, ಇದೊಂದ್ ಸರಿ ಕ್ಷಮಿಸ್ಬೇಡಿ ಮೇಡಮ್. ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್. ನಾನು ಏನೋ ಹೇಳಲ್ಲ, ನೀವು ಏನೋ ಹೇಳ್ಬೇಡಿ. ಗುಡ್. ಟೇಕ್ ಕೇರ್. ಸರಸು ಇಲ್ಲೇ ಇದ್ರೆ ಒಂದಲ್ಲ ಒಂದ್ ದಿವಸ ನಿಜ ಗೊತ್ತಾಗ್ಬಿಡತ್ತೆ. ಏನಾದ್ರೂ ಮಾಡಿ ಸರಸುನ ಇಲ್ಲಿಂದ ಕಳಿಸ್ಲೇಬೇಕು. ನನ್ನ ತಂದೆನ ಸ್ವಂತ ತಂದೆ ತರ ನೋಡ್ಕೋತಿರೋ ಸರಸುನ ಇಲ್ಲಿಂದ ಹೋಗು ಅಂತ ಹೇಳೋದಕ್ಕೆ ನನಗೆ ಮನ್ಸೇ ಬರ್ತಿಲ್ಲ. ಸರಸು ತುಂಬಾ ಒಳ್ಳೆಯವಳು, ಎಲ್ರೂ ತನ್ನವರೇ, ಎಲ್ರಿಗೂ ಸೇವೆ ಮಾಡಬೇಕು, ಎಲ್ರಿಗೂ ಸಹಾಯ ಮಾಡಬೇಕು ಅಂತಿರೋ ಹುಡುಗಿ. ಆದ್ರೆ ಸರಸು ಒಳ್ಳೆತನ ನನಗ್ ಪನಿಷ್ಮೆಂಟ್ ಆಗೋಕ್ ಮುಂಚೆ ನಾನು ಅವಳನ್ನ ಕಳಿಸೋದೇ ಒಳ್ಳೇದು. ಸರಸುಗೆ ನೋವಾಗದೇ ಇರೋ ಹಾಗೆ ಇಲ್ಲಿಂದ ಹೇಗೆ ಕಳಿಸೋದು ಅಂತ ಯಾವ್ದಾದ್ರೂ ಒಂದು ದಾರಿ ಹುಡುಕ್ಬೇಕು. ಡ್ಯಾಡಿನ ಚೆಕಪ್ ಕರ್ಕೊಂಡು ಹೋಗ್ಬೇಕಲ್ಲ. ಡಾಕ್ಟರ್ ಇಲ್ಲಿಗೆ ಬರ್ತಾರೆ ಅಂತ ಚಿಕ್ಕಮ್ಮ ಹೇಳಿದ್ದಾರೆ. ಯಾರು? ತಾತ. ಈಗ ಇವ್ರ್ಯಾಕೆ ಕಾಲ್ ಮಾಡ್ತಿದ್ದಾರೆ? ಹೇಳಿ ತಾತ. ಸರ್ಸು ಹತ್ರ ಮಾತಾಡ್ಬೇಕು. ಸರ್ಸುಗ್ ಸ್ವಲ್ಪ ಫೋನ್ ಕೊಡೋ ರಾಹುಲ್. ನೀವು ಹೀಗೆ ಮತ್ತೆ ಮತ್ತೆ ಫೋನ್ ಮಾಡಿ ಮಾತಾಡ್ಬೇಕು ಅಂತಂದ್ರೆ ಸರಸು ಯಾರು ಅಂತ ನಮ್ಮ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ ತಾತ. ಯಾರು ಇಲ್ದೇ ಇದ್ದಾಗ ಸರಸು ಹತ್ರ ಮಾತಾಡಿಸ್ತೇನೆ ಬಿಡಿ. ಈಗ್ಲೇ ಮಾತಾಡ್ಬೇಕು. ಸರ್ಸು ಹತ್ರ ಒಂದ್ಸಲ ಫೋನ್ ಕೊಡು ರಾಹುಲ್. ಆಮೇಲೆ ಮಾತಾಡಿಸ್ತೀನಿ ಅಂತ ಹೇಳಿದ್ರೆ ನೀವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ ತಾತ? ಸರಿ ಬಿಡು, ನಿನ್ ಚಿಕ್ಕಮ್ಮಂಗೆ ಡೈರೆಕ್ಟ್ ಫೋನ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಈ ತಾತನೂ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಜೊತೆನೆ ಆಟ ಆಡ್ತಾ ಇದ್ದಾರೆ. ಸರಿ ಇರಿ, ಕೊಡ್ತೀನಿ. ಇನ್ನೇನ್ ಮಾಡ್ಲಿ, ಕೊಡ್ತೀನಿ ಇರಿ, ಲೈನಲ್ಲಿರಿ. ತಾತ ನಿನ್ ಜೊತೆ ಮಾತಾಡ್ಬೇಕಂತೆ, ವಿಡಿಯೋ ಕಾಲಲ್ಲಿದ್ದಾರೆ. ಗಂಟೆಗಟ್ಲೆ ಮಾತಾಡೋದನ್ನ ಬಿಟ್ಟು ಆದಷ್ಟು ಬೇಗ 2 ನಿಮಿಷದಲ್ಲಿ ಮಾತಾಡಿ ಫೋನ್ ಇಡು. ಹೇಳು ದೊಡ್ಡಯ್ಯ. ನನ್ನ ಮಗನ್ ಒಂದ್ಸಾರಿ ನೋಡ್ಬೇಕು ಅನಿಸ್ತಿದ್ಯಮ್ಮ.
ಹೊಟ್ಟೆಲ್ ಹುಟ್ಟಿದ ಮಕ್ಕಳ ಕಣ್ಣಲ್ಲಿ ನೋವನ್ನು ಕಂಡ್ರೆ ಅಪ್ಪ ಆದವನ ಎದೆಗೆ ಮುಳ್ಳು ಚುಚ್ಚುದಾಗ ಆಗುತ್ತಮ್ಮ. ಅವನಿಗಿಷ್ಟು ದೊಡ್ಡ ಅಪಘಾತ ಆಗಿದೆ ಅಂದಾಗ ನನ್ನ ಮಗನ ಕಡೆ ಪಕ್ಷ ಕಣ್ಣಾರೆ ನೋಡೋ ಅದೃಷ್ಟನೂ ಇಲ್ಲದೆ ಹೋಯ್ತಲ್ಲಪ್ಪ ನನಗೆ. ತಾಯಿಗೆ ಚಿಕ್ಕಮ್ಮಂಗೆ ಭಯ ಪಡೋ ನನ್ನ ಮೊಮ್ಮಗನ ಕೇಳಿದ್ರೆ ನನ್ನ ಮಗನ ನನಗೆ ತೋರಿಸ್ತಾನೆ ಅನ್ನೋ ನಂಬಿಕೆ ಇಲ್ಲಮ್ಮ. ಕಡೆ ಪಕ್ಷ ನೀನಾದ್ರೂ ಅವನನ್ನ ಒಂದ್ಸಾರಿ ತೋರ್ಸಮ್ಮ. ತಪ್ಪದೆ ತೋರಿಸ್ತೀನಿ ದೊಡ್ಡಯ್ಯ. ಇಲ್ಲಿ ನೋಡಿ, ನಿಮ್ ಮಗ ಇಲ್ಲಿದ್ದಾರೆ ನೋಡಿ. ಅರುಣ್ ಪ್ರಸಾದ್ ಮಾವ, ನಿಮ್ಮಪ್ಪ ನಿಮ್ಮನ್ನ ನೋಡ್ತಿದ್ದಾರೆ ಮಾವ. ನೀವು ಕೂಡ ನಿಮ್ಮಪ್ಪನ ಒಂದೇ ಒಂದ್ಸಲ ನೋಡ್ಬಿಡಿ. ಮಗನೇ, ಕಂದ, ಅರುಣ, ನಾನಪ್ಪ. ನಿಮ್ಮಪ್ಪ ನಿಮ್ಮನ್ ಕರೀತಿದ್ದಾರೆ ಮಾವ. ಒಂದ್ಸಲ ಕಣ್ಬಿಟ್ಟು ನಿಮ್ಮಪ್ಪನ ನೋಡ್ಬಿಡಿ ಮಾವ. ಅಪ್ಪ ಅರುಣ್, ಒಂದ್ಸಾರಿ ನಿನ್ನ ಅಪ್ಪ ನೋಡಪ್ಪ. ನಿಮ್ಮಪ್ಪ ಕರೀತಿದ್ದಾರೆ ಅರುಣ್ ಮಾವ. ಕೇಳಿಸ್ತಿದ್ಯಾ ಹೇಳಿ? ನೀನ್ ಮಾತಾಡು ದೊಡ್ಡಯ್ಯ. ನೀನ್ ಕರೆದ್ರೆ ಅರುಣ್ ಮಾವ ಖಂಡಿತ ಕಣ್ಬಿಡ್ತಾರೆ. ನೀನ್ ಕರಿ ದೊಡ್ಡಯ್ಯ. ಕಂದ, ಅರುಣ್, ನಾನಪ್ಪ, ನಿನ್ನಪ್ಪ ಕಣೋ. ಒಂದ್ಸಲ ನೋಡು ಮಗನೇ. ಅರುಣ್, ಕಂದ, ಅರುಣ್, ಅಪ್ಪ ಮಾತಾಡ್ತಿದ್ದೀನಿ. ಒಂದ್ಸಾರಿ ಕಣ್ಬಿಟ್ಟು ನನ್ನ ನೋಡಪ್ಪ. ನೋಡು ಅರುಣ್, ನಾನು ಹೇಳೋದು ಸುಳ್ಳು ಅನ್ಸಿದ್ರೆ ನಿನ್ ಮೇಲೆ ನನಗಿರೋ ಪ್ರೇಮ ಕಣ್ಣೀರಾಗಿ ಬದಲಾಗಿ ನನಗೆ ಎಷ್ಟು ನೋವು ಕೊಡ್ತಿದೆ ನೋಡಪ್ಪ. ಮಗನೇ ಅರುಣ್, ಒಂದೇ ಒಂದ್ಸಾರಿ ಅಪ್ಪನ್ನ ನೋಡು. ನಿನ್ ತಂದೆ ಮೇಲೆ ಕೋಪ ಮಾಡ್ಕೊಳಕ್ಕಾದ್ರೂ ಒಂದು ಸಾರಿ ನೋಡು. ನಾನ್ ಮಾಡಿರೋ ತಪ್ಪಿಗೆ ನೀವ್ಯಾರೂ ನನ್ನ ಕ್ಷಮಿಸೋಕ್ಕಾಗಲ್ಲ. ಕಡೆ ಪಕ್ಷ ನನ್ನನ್ನು ಬೈಯೋಕ್ಕಾದ್ರೂ ಒಂದ್ಸಲ ನನ್ನ ಕಡೆ ನೋಡಪ್ಪ ಅರುಣ್. ಅರುಣ್, ಮಗನ ಅರುಣ್. ತೇಜಣ್ಣ, ದೊಡ್ಡಯ್ಯನ ಆರೋಗ್ಯ ಅಷ್ಟು ಸರಿಯಾಗಿಲ್ಲ. ತುಂಬಾ ಆವೇಶ ಪಟ್ರು, ಖುಷಿ ಪಟ್ರು. ಮತ್ತೆ ಎದೆನೋ ಬರೋ ಸಾಧ್ಯತೆ ಇದೆ ಅಂತ ಡಾಕ್ಟ್ರಪ್ಪ ಹೇಳಿದ್ದಾರೆ. ದೊಡ್ಡಯ್ಯನ್ ಪ್ರಾಣ ಕಾಪಾಡ್ಬೇಕು ಅಂದ್ರೆ ನಿಮ್ಮಪ್ಪ ಪ್ರಜ್ಞೆ ಬಂದು ಮಾತಾಡೋ ಹಾಗೆ ಒಂದ್ಸಲ ದೊಡ್ಡಯ್ಯನ ಹತ್ರ ಮಾತಾಡಿ ಅಣ್ಣ. ಅರುಣ್, ಒಂದ್ಸಾರಿ ನನ್ನ ನೋಡು. ಒಂದು ಸಾರಿ ಅಪ್ಪ ಅಂತ ನನ್ನ ಕರಿಯಪ್ಪ. ದೊಡ್ಡಯ್ಯ, ನಿಮ್ ಮಾತ್ ಕೇಳಿ ಅರುಣ್ ಮಾವ ಕೈ ಅಲ್ಲಾಡ್ಸಿದ್ರು. ನಿಮ್ ಹತ್ರ ಮಾತಾಡ್ಬೇಕು ಅನ್ನಿಸ್ತಿದ್ಯೋ ದೊಡ್ಡಯ್ಯ. ಮಾತಾಡಿ ತೇಜಣ್ಣ. ಅಪ್ಪ, ದೊಡ್ಡಯ್ಯ, ಅರುಣ್ ಮಾವ ನಿಮ್ಮನ್ನ ಅಪ್ಪ ಅಂತ ಕರೆದ್ರು. ನನ್ಗೇನು ಆಗಿಲ್ಲಪ್ಪ.
ಬೇಗ ಹುಷಾರಾಗ್ಬಿಡ್ತೀನಿ. ನನ್ನ ಬಗ್ಗೆ ನೀವೇನು ಚಿಂತೆ ಮಾಡ್ಬಿಡಿಯಪ್ಪ. ನೀವು ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ, ಆಯ್ತಾ? ದೊಡ್ಡಯ್ಯ, ಅರುಣ್ ಮಾವ ನಿಮ್ ಮಾತನ್ನೆಲ್ಲ ಕೇಳಿಸ್ಕೊಂಡ್ರು. ಅರುಣ್ ಮಾವ ನಿಮ್ ಹತ್ರ ಮಾತಾಡಿದ್ರು ದೊಡ್ಡಯ್ಯ. ಈಗ ನಿಂಗ್ ಸಂತೋಷ ಆಯ್ತಲ್ವಾ ದೊಡ್ಡಯ್ಯ? ನೀವು ನನ್ನ ಕಣ್ಣೀರು ಒರೆಸಬಹುದು ಅಷ್ಟೇ. ನೀನು ನನ್ನ ಮೊಮ್ಮಕ್ಕಳು ಸೇರಿ ನನಗೆ ಮೋಸ ಮಾಡಕ್ಕಾಗಲ್ಲ. ನೀವು ನನಗೆ ಬೇಕಾದ್ರೆ ಮೋಸ ಮಾಡಬಹುದು. ನಮ್ಮದು ತಂದೆ ಮಗನ ರಕ್ತ ಸಂಬಂಧ. ನನ್ನ ರಕ್ತದಲ್ಲಿರೋ ಮಮಕಾರ ಅವನ ರಕ್ತದಲ್ಲಿ ಚಲನೆ ತರಲೇಬೇಕು. ಇದು ನಿಜ. ನೀನ್ ಚೆನ್ನಾಗಿರ್ಲಿ ಅನ್ನೋ ಆಸೆ ಬಿಟ್ರೆ ನಿನಗ್ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ ದೊಡ್ಡಯ್ಯ. ದೊಡ್ಡಯ್ಯ, ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ನಿಂಗೆ ಗೊತ್ತಲ್ವಾ? ಅರುಣ್ ಮಾವ ಬೇಗ ಹುಷಾರಾಗೋ ಹಾಗೆ ಮಾಡಿ ನಿನ್ ಮಗ ನಿನ್ ಹತ್ರ ಮಾತಾಡೋ ಹಾಗೆ ಮಾಡ್ತೀನಿ ದೊಡ್ಡಯ್ಯ. ಅರುಣ್ ಮಾವನ್ನ ನಿನ್ ಕಣ್ಣೆದುರುಗಡೆ ನಿಲ್ಲಿಸ್ತೀನಿ ದೊಡ್ಡಯ್ಯ. ನನ್ನ ನಂಬು ದೊಡ್ಡಯ್ಯ. ನೊಂದ್ಕೋಬೇಡ ದೊಡ್ಡಯ್ಯ. ಸಾರಿ ತಾತ. ಅದ್ಯಾಕೋ ಹಾಗೆ ಮಾಡಿದೆ? ಚಿಕ್ಕಮ್ಮ ಬರ್ತಿದ್ದಾರೆ ಅಣ್ಣ. ಅರುಣ್, ಒಂದು ಸಾರಿ ನನ್ನ ನೋಡಪ್ಪ. ಒಂದು ಸಾರಿ ನನ್ನ ಅಪ್ಪ ಅಂತ ಕರಿಯಪ್ಪ. ಡ್ಯಾಡ್, ಡ್ಯಾಡ್, ಡ್ಯಾಡ್ಗೆ ಪ್ರಜ್ಞೆ ಬಂದಿದೆ ಅನ್ಸುತ್ತೆ. ಸರ್ಸು, ಡ್ಯಾಡ್ಗೆ ಪ್ರಜ್ಞೆ ಬಂದಿದೆ. ಈಗ ತಾನೇ ಕೈ ಕಾಲ ಅಲ್ಲಾಡ್ಸಿದ್ರು. ಡ್ಯಾಡ್, ಡ್ಯಾಡ್, ನಿಮಗೆ ಪ್ರಜ್ಞೆ ಬಂದಿದೆ ಡ್ಯಾಡ್. ಡ್ಯಾಡ್, ದಯವಿಟ್ಟು ಒಂದ್ಸಲ ನೋಡಿ. ಡ್ಯಾಡ್, ಪ್ಲೀಸ್ ಡ್ಯಾಡ್, ಕಣ್ಬಿಟ್ಟು ನೋಡಿ. ಅರುಣ್ ಮಾವ. ಡ್ಯಾಡ್, ನಾನ್ ರಾಹುಲ್. ಡ್ಯಾಡ್, ನನ್ ಮಾತು ಕೇಳಿಸ್ತಾ ಇದೆಯಾ? ಅರುಣ್ ಮಾವ, ಕಣ್ ಬಿಡಿ ಅರುಣ್ ಮಾವ. ಡ್ಯಾಡ್, ನನ್ ಒಂದ್ಸಲ ನೋಡಿ ಡ್ಯಾಡ್. ಡ್ಯಾಡ್, ನನ್ ಜೊತೆ ಮಾತಾಡಿ ಡ್ಯಾಡ್, ಪ್ಲೀಸ್.
ಕೈಕಾಲು ಆಡಿಸ್ತಿದ್ದಾರೆ ಅಂದ್ರೆ ಖಂಡಿತ ಪ್ರಜ್ಞೆ ಬಂದಿದೆ. ಡ್ಯಾಡ್ ಖಂಡಿತ ಸರಿ ಹೋಗ್ತಾರೆ. ನನ್ನ ಮಗ ಕಣ್ಬಿಡ್ದೇ ಇರಬಹುದು, ನನ್ನ ಹತ್ರ ಮಾತಾಡದೆ ಇರಬಹುದು. ನಮ್ಮದು ತಂದೆ ಮಗನ ರಕ್ತ ಸಂಬಂಧ. ನನ್ನ ರಕ್ತದಲ್ಲಿರೋ ಮಮಕಾರ ಅವನ ರಕ್ತದಲ್ಲಿ ಚಲನೆ ತರಲೇಬೇಕು. ಇದು ನಿಜ. ಅಂದ್ರೆ ತಾತ ಡ್ಯಾಡ್ ಹತ್ರ ಮಾತಾಡಿದ ಕೂಡ್ಲೆ ಡ್ಯಾಡ್ಗೆ ಎಚ್ಚರ ಆಯ್ತಾ? ಬ್ಲಡ್ ರಿಲೇಷನ್ಗೆ ಅಷ್ಟು ಪವರ್ ಇದೆಯಾ? ತಾತ ಮಾತಾಡಿದ ಕೂಡ್ಲೆ ಡ್ಯಾಡ್ಗೆ ಎಚ್ಚರ ಆಯ್ತು ಅಂದ್ರೆ ಒಂದ್ ವೇಳೆ ತಾತ ಈ ಮನೆಗೆ ಬಂದ್ರೆ ಡ್ಯಾಡ್ ಖಂಡಿತವಾಗ್ಲೂ ಸರಿ ಹೋಗ್ತಾರೆ. ಮೇಡಮ್, ಡ್ಯಾಡ್ ಬಗ್ಗೆ ಕೇಳ್ತಾರೇನು? ಮೇಡಮ್. ಹಾಯ್ ರಾಹುಲ್, ನಿನ್ ಪ್ರಾಜೆಕ್ಟ್ ವರ್ಕ್ ಏನಾಯ್ತು? ಎಲ್ಲಿವರೆಗೂ ಬಂತು? ನಡೀತಾ ಇದೆ ಮೇಡಮ್. ಆಗ್ತಿದೆ ಅಂದ್ರೆ ಏನ್ ರಾಹುಲ್? ಯಾವಾಗ್ಲೂ ಆಗ್ಬೇಕಿತ್ತಲ್ವಾ? ಮೇಡಮ್, ಅದು ನೋಡು ರಾಹುಲ್, ನೀನ್ ಯಾವಾಗ್ಲೂ ಏನ್ ಮಾಡ್ಬೇಕು ಅಂದ್ಕೊಂಡ್ರು ಆ ವರ್ಕ್ ಎಲ್ಲ ಫಿನಿಶ್ ಆಗೋವರೆಗೂ ರಿಲ್ಯಾಕ್ಸ್ ಆಗೋ ನಲ್ಲವಲ್ಲ. ಆ ಸ್ಪಿರಿಟ್ ಯಾಕೋ ಈಗ ನಿನ್ನಲ್ಲಿ ಇಲ್ಲ ಅಂತ ನನಗನ್ನಿಸ್ತಿದೆ. ನಿನ್ನಲ್ಲಿ ಏನೋ ಚೇಂಜ್ ಆಗಿರೋ ಹಾಗೆ. ನೀನು ಮೊದಲಿದ್ದ ರಾಹುಲ್ ತರ ಕಾಣಿಸ್ತಾ ಇಲ್ಲ. ಆಮ್ ಐ ರೈಟ್? ನನಗ್ ಗೊತ್ತಿರೋ ರಾಹುಲ್ ಅನ್ಕೊಂಡಿರೋದನ್ನ ಸಾಧಿಸೋವರೆಗೂ ನಿದ್ರೆ ಮಾಡೋನಲ್ವಲ್ಲ. ಈಗ 3 months ಆಗಿದ್ದು ಒಂದು ಚಿಕ್ಕ ಕೆಲಸನ ಪೂರ್ತಿ ಮಾಡೋಕ್ಕಾಗ್ಲಿಲ್ಲ. ಯಾಕೆ? ಅರುಣ್, ಒಂದು ಸಾರಿ ನನ್ನ ನೋಡಪ್ಪ, ಒಂದು ಸಾರಿ ನನ್ನ ಅಪ್ಪ ಅಂತ ಕರಿಯಪ್ಪ. ನನ್ನ ಮಗ ಕಣ್ಬಿಡ್ದೇ ಇರಬಹುದು, ನನ್ನ ಹತ್ರ ಮಾತಾಡದೆ ಇರಬಹುದು. ನಮ್ಮದು ತಂದೆ ಮಗನ ರಕ್ತ ಸಂಬಂಧ. ನನ್ನ ರಕ್ತದಲ್ಲಿರೋ ಮಮಕಾರ ಅವನ ರಕ್ತದಲ್ಲಿ ಚಲನೆ ತರಲೇಬೇಕು. ಇದು ನಿಜ. ಯಾಕೆ ರಾಹುಲ್ ಅವರೇ ಹೀಗಿದ್ದೀರಾ? ಏನಾಯ್ತು? ಕಾಫಿ ತಗೊಳ್ಳಿ ರಾಹುಲ್ ಅವರೇ. ನಾನು ಹೀಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ಏನಾಯ್ತು ರಾಹುಲ್ ಅವರೇ? ಏಯ್, ನಿನಗೆ ಗೊತ್ತಿಲ್ವಾ? ಅಲ್ಲ, ನೀನ್ ನನ್ನ ಲೈಫಲ್ಲಿ ಯಾಕೆ ಬಂದೆ? ಅದು ಅಲ್ಲದೆ ನೀನ್ ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದೀನಿ ಅಂದ್ ಮಾತ್ರಕ್ಕೆ ಹೆಂಡ್ತಿನೇ ಸರ್ವಸ್ವ, ಹೆಂಡ್ತಿನೇ ಜೀವನ ಅನ್ಕೊಂಡು ನಿನ್ ಜೊತೆ ಕಾಲ ಕಳಿತೀನಿ ಅನ್ಕೊಂಡಿದ್ಯಾ? ನೀನ್ ಏನ್ ಅನ್ಕೊಂಡಿದ್ಯಾ? ನನ್ನ ಆಲೋಚನೆಗಳು ಬೇರೆ, ನನ್ನ ಆಸೆಗಳು ಬೇರೆ, ನಾನು ಅನ್ಕೊಂಡಿದ್ ಲೈಫೇ ಬೇರೆ. ನಿನ್ನ ಕಾರಣದಿಂದ ನನ್ನ ಕೆರಿಯರು, ನನ್ನ ಲೈಫು, ನನ್ನ ಫ್ಯೂಚರು ಎಲ್ಲ ಹಾಳಾಗೋಯ್ತು. ಗೊತ್ತಾ ನಿನಗೆ? ನಿನಗೆ ಹೇಗೆ ಹೇಳ್ಬೇಕೋ ನನಗೆ ಅರ್ಥನೇ ಆಗ್ತಿಲ್ಲ.
ನಿನಗೂ ನನಗೂ ಸೆಟ್ಟೇ ಆಗಲ್ಲ. ನನ್ನ ಏನ್ ಬೇರೆ, ನನ್ನ ಗೋಲ್ಸೇ ಬೇರೆ. ಪ್ಲೀಸ್ ನೀನ್ ಅರ್ಥ ಮಾಡ್ಕೋ. ಒಂದು ವಿಷಯ ನೆನ್ಪಿಟ್ಕೋ, ಇಕ್ಕಟ್ಟಿನ ಪರಿಸ್ಥಿತಿಲಿ ನಿನ್ನ ಮದ್ವೆ ಆದ್ನೇ ಹೊರತು ನಿನ್ನ ಇಷ್ಟಪಟ್ಟಂತೂ ಮದ್ವೆ ಆಗ್ಲಿಲ್ಲ. ನಿನ್ ಜೊತೆ ಲೈಫನ್ನ ಶೇರ್ ಮಾಡ್ಕೊಂಡ್ರೆ ನನ್ನ ಲೈಫು ನಾನು ಅನ್ಕೊಂಡ್ ಹಾಗಿರೋದಿಲ್ಲ. ನನ್ನ ಗೋಲ್ಸೇ ಬೇರೆ. ನನ್ನ ಡಿಸ್ಟರ್ಬ್ ಮಾಡಬೇಡ. ಏಯ್, ಯಾಕೇನೋ ಮಾತಾಡ್ತಿಲ್ಲ? ನಾನು ಹೇಳಿದ್ ನಿನಗೇನು ಅರ್ಥ ಆಗ್ಲಿಲ್ವಾ? ನೀವು ಗೋಲ್ಸ್ ಬೇರೆ ಅಂತಿದ್ದೀರಾ. ಗೋಲ್ಸ್ ಅಂದ್ರೆ ಏನು ರಾಹುಲ್ ಅವರೇ? ನಿನಗದು ಗೊತ್ತಿಲ್ವಾ? ಗೋಲ್ಸ್ ಅಂದ್ರೆ ಗುರಿ. ಓ, ಗುರಿನಾ? ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು. ಈಗಿರೋ ಸ್ಟೇಟಸ್ನ ಕಾಪಾಡ್ಕೊಳ್ಳೋಕೆ, ಇನ್ನಷ್ಟು ಬೆಳೆಯೋದಕ್ಕೆ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಬೇಕು. ನಮ್ ಮೇಡಮ್ ಹಾಗೆ ಯಾವಾಗ್ಲೂ ನಂಬರ್ 1 ಸ್ಥಾನದಲ್ಲೇ ಇರಬೇಕು. ಅದೇ ನನ್ನ ಗುರಿ. ನಂಗ್ ಕೂಡ ಒಂದ್ ಗೋಲ್ ಇದೆ ರಾಹುಲ್ ಅವರೇ. ನನ್ ಗೋಲು ದುಡ್ಡು ಸಂಪಾದನೆ ಮಾಡ್ಬೇಕು, ಹೆಸರು ಸಂಪಾದನೆ ಮಾಡ್ಬೇಕು, ನಂಬರ್ 1 ಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಳ್ಳೋ ನಿಮ್ ಗೋಲ್ ಹಾಗಲ್ಲ ರಾಹುಲ್ ಅವರೇ. ನನ್ ದೃಷ್ಟಿಲಿ ನಾನು ಸುಖವಾಗಿರ್ಬೇಕು, ನಾನ್ ಮಾತ್ರ ಚೆನ್ನಾಗಿರ್ಬೇಕು, ಎಲ್ರಿಗಿಂತ ಎತ್ತರದ ಸ್ಥಾನಕ್ಕೆ ನಾನ್ ಮಾತ್ರ ಹೋಗ್ಬೇಕು ಅಂದ್ಕೊಳ್ಳೋದು ಗೋಲ್ ಆಗಲ್ಲ, ಸ್ವಾರ್ಥ ಆಗತ್ತೆ ರಾಹುಲ್ ಅವರೇ. ಯಾರಿಗೇನಾದ್ರೆ ನನ್ಗೇನು ಅಂತ ಅನ್ಕೊಳ್ಳೋದು ಗೋಲ್ ಅಲ್ಲ. ನನ್ ಸುತ್ತ ಇರೋರೆಲ್ಲ ಚೆನ್ನಾಗಿರ್ಬೇಕು, ಮತ್ತೆ ಅದರಲ್ಲಿ ನಾನು ಇರ್ಬೇಕು ಅಂದ್ಕೊಳ್ಳೋದು ನನ್ ಗೋಲು. ಯಾರಿಗ್ ಯಾವ ರೀತಿ ಕಷ್ಟ ಬಂದ್ರು ನನ್ ಕೈಲಾಗಿದ್ದನ್ನ ಮಾಡ್ಬೇಕು ಅಂದ್ಕೊಳ್ಳೋದು ನನ್ ಗೋಲು. ಎಲ್ರೂ ನನ್ನವ್ರೆ ಅನ್ಕೊಳ್ಳೋದು, ಎಲ್ರೂ ಜೊತೆಗೆ ಇರೋದು, ಎಲ್ರಿಗೋಸ್ಕರ ನಾನಿದ್ದೀನಿ, ನನ್ಗೋಸ್ಕರ ಎಲ್ರೂ ಇದ್ದಾರೆ ಅನ್ಕೊಳ್ಳೋದು ನನ್ ಗೋಲು. 4 ಕಾಸು ಸಂಪಾದನೆ ಮಾಡೋದಕ್ಕಿಂತ ನಾನು ನನ್ನ ಜೀವನ 4 ಜನರಿಗೆ ಉಪಯೋಗ ಆಗ್ಲಿ ಅಂದ್ಕೊಳ್ಳೋದು, ನನ್ನ ಪ್ರೀತಿಸಿ ಅಭಿಮಾನದಿಂದ ನೋಡೋ 4 ಜನರನ್ನ ಸಂಪಾದನೆ ಮಾಡ್ಬೇಕು ಅನ್ಕೊಳ್ಳೋದು ನನ್ ಗೋಲು ಅಷ್ಟೇ. ಗೋಲ್ ಅಂದ್ರೆ ಯಾರಿಗೂ ಸಿಗದೆ ಇರೋ ಅಷ್ಟು ಎತ್ತರಕ್ಕೆ ಹೋಗೋದಲ್ಲ. ಎದುರಿಗಿರೋರ್ ಕಷ್ಟನ ಕಡಿಮೆ ಮಾಡಿ ನಮ್ ಸಂತೋಷನ 10 ಜನರ ಜೊತೆ ಹಂಚ್ಕೊಳ್ಳೋದೇ ನಮ್ ಜೀವನದ ಗುರಿ ಆಗ್ಬೇಕು. ಅದೇ ನನ್ ಕೋರಿಕೆ, ಅದೇ ನನ್ನ ಆಸೆ, ಅದೇ ನನ್ ಗುರಿ. ಕರೆಕ್ಟಾಗಿ ಹೇಳಿದೆ ಸರ್ಸು. ನಿನ್ ಗೋಲಲ್ಲಿ ಹ್ಯುಮ್ಯಾನಿಟಿ ಬಿಟ್ರೆ 1% ಕಮರ್ಷಿಯಲಿಟಿ ಕೂಡ ಇಲ್ಲ. ಸೂಪರ್. ಸರ್ಸು ಹೇಳಿದ್ದು ಕರೆಕ್ಟ್ ರಾಹುಲ್. ಏನ್ ಕರೆಕ್ಟು? ಎಜುಕೇಶನ್ ಇಲ್ದೇ ಇರೋಳು ತನ್ನ ಸುತ್ತಲೂ ಇರೋ 4 ಜನರ ಬಗ್ಗೆ ಬಿಟ್ರೆ ಇನ್ನೇನು ಯೋಚನೆ ಮಾಡಲ್ಲ. ಅದ್ ನಿನಗೆ ಅಷ್ಟು ಇಷ್ಟ ಆಯ್ತಾ? ಬರೀ ಇಷ್ಟ ಅಲ್ವೋ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸರ್ಸುಗೆ ವಿದ್ಯೆ ಇಲ್ಲದೆ ಇರಬಹುದು, ಆದ್ರೆ ಎಲ್ಲರಿಗೋಸ್ಕರ ಯೋಚನೆ ಮಾಡೋ ಸಂಸ್ಕಾರ ಇದೆ, ಎಲ್ರಿಗೂ ನ್ಯಾಯ ಸಿಗ್ಬೇಕು ಅನ್ನೋ ಒಳ್ಳೆತನ ಇದೆ. ಅದಕ್ಕೆ ಆ ಊರಲ್ಲಿರೋ ಎಲ್ಲರ ಪ್ರೀತಿ ಅಭಿಮಾನನ ಸಂಪಾದನೆ ಮಾಡಿದಳವಳು. ಅದು ನಿಜವಾದ ಗೋಲು ಅಂದ್ರೆ. ನಮ್ಮ ಹತ್ರ ವಿದ್ಯೆ ಇದೆ, ದುಡ್ಡಿದೆ. ನಾವು ಕೊಡೋ ಕೆಲಸಕ್ಕೆ ಕೆಲಸ ಮಾಡೋರಿಗಾಗ್ಲಿ ನಮ್ಮ ಸ್ಥಾನನ ದುಡ್ಡನ್ನ ನೋಡಿ ಭಯ ಪಡೋರು ಬಿಟ್ರೆ, ಸರ್ಸು ಈಗ ಹೇಳ್ತಿರೋ ಹಾಗೆ ನಾವೆಷ್ಟು ಜನರನ್ನ ಸಂಪಾದನೆ ಮಾಡಿದೀವಿ ಹೇಳು? ಸರಿ ಬಿಡು, ಈಗ ಅದೆಲ್ಲ ಅಗತ್ಯ ಇಲ್ಲ ಅಲ್ವೋ. ನಿನ್ಗೂ ಸರ್ಸುಗೂ ಏನೋ ಗಲಾಟೆ ಆಗಿದೆ, ಅಷ್ಟಕ್ಕೂ ಆ ಊರಲ್ಲಿ ಏನಾಯ್ತು? ಸಡನ್ ಆಗಿ ಏನಾಯ್ತು ಅಂತ ಯಾಕೆ ಕೇಳ್ತಿದ್ದಾನೆ? ಅಂದ್ರೆ ಅಣ್ಣನಿಗೆ ನಮ್ಮ ಮದ್ವೆ ಆಗಿದೆ ಅನ್ನೋ ವಿಷಯ ಗೊತ್ತಾಗೋಗಿದ್ಯಾ? ನಾನು ಅಲ್ಲಿಗೆ ಬಂದಾಗ ನೀನು ಸರ್ಸು ಒಳ್ಳೆ ಫ್ರೆಂಡ್ಸ್ ತರ ತುಂಬಾ ಕ್ಲೋಸ್ ಆಗಿದ್ರಲ್ಲ. ಆದ್ರೆ ಈಗ ಮಾತ್ರ ಒಬ್ರಿಗೊಬ್ರಿಗೆ ಗೊತ್ತಿಲ್ದಿರೋ ಹಾಗೆ, ಯಾವ ಸಂಬಂಧನೂ ಇಲ್ದಿರೋ ಹಾಗಿದ್ರಲ್ಲ. ಇಬ್ರಿಗೂ ಏನಾದ್ರೂ ಗಲಾಟೆ ಆಯ್ತಾ? ಹಾಗಾದ್ರೆ ಅಣ್ಣನಿಗಿನ್ನೂ ನಮ್ಮ ಮದುವೆ ವಿಷಯ ಗೊತ್ತಾಗಿಲ್ಲ ಅನ್ಸುತ್ತೆ. ಹೇಳಪ್ಪ, ಏನಾಯ್ತು? ಅದು ಏನಿಲ್ಲ ಬಿಡಿ. ರಾಹುಲ್,
1 ನಿಮಿಷ ನಿನ್ ಹತ್ರ ಮಾತಾಡ್ಬೇಕು. ಏನ್ ಚಿಕ್ಕಮ್ಮ? ಏನ್ ನಡೀತಿದೆ ರಾಹುಲ್? ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದೀನಿ ಚಿಕ್ಕಮ್ಮ. ನಾನ್ ಕೇಳಿದ್ದು ನೀನ್ ಏನ್ ಮಾಡ್ತಿದ್ಯಾ ಅಂತಲ್ಲ, ನೀನ್ ಯಾಕೆ ಹೀಗಿದ್ಯಾ ಅಂತ. ನೀನ್ ಮುಂಬೈಗೆ ಹೋಗ್ ಬಂದಾಗ್ಲಿಂದ ನಾನ್ ನಿನ್ನ ಗಮನಿಸ್ತಾನೆ ಇದ್ದೀನಿ. ಸೈಲೆಂಟ್ ಆಗಿರ್ತ್ಯಾ, ಯಾವ್ದ್ರ ಬಗ್ಗೆನೂ ಟೆನ್ಷನ್ ಮಾಡ್ಕೊತಿರ್ತ್ಯಾ. ನಿನ್ನ ಮುಖದಲ್ಲಿ, ನಿನ್ನ ಕಣ್ಣಲ್ಲಿ ಭಯ ಕಾಣಿಸ್ತಿದೆ. ಅದೇನಿಲ್ಲ ಚಿಕ್ಕಮ್ಮ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ. ನೀನಿಲ್ಲ ಅಂತ ಹೇಳ್ತಿದ್ರು ಇದೇ ಅಂತ ನಿನ್ ಮುಖಾನೇ ಹೇಳ್ತಿದೆ. ನಿನ್ ಕಣ್ಣಲ್ಲಿ ಕಾಣಿಸ್ತಿರೋ ಆ ಭಯ ನೋಡ್ತಿದ್ರೆ ನಿನಗ್ ಸಂಬಂಧಪಟ್ಟಿರೋ ವಿಷಯ ಯಾವ್ದೋ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಭಯ ಪಡ್ತಿರೋ ಹಾಗೆ. ನಮ್ಮಕ್ಕ ವಾಗ್ದೇವಿ ಹೆಸರಿನ ಉಳಿಸ್ಕೊಡೋ ನಿಜವಾದ ವಾರಸ್ದಾರ ನೀನೇ ಅನ್ಕೊಂಡಿದ್ದೆ. ನಿನ್ನ ನೋಡ್ತಾ ಇದ್ರೆ ನಾನ್ ಅನ್ಕೊಂಡಿದ್ದು ಕರೆಕ್ಟ್ ಅಲ್ವೇನೋ ಅಂತ ನನಗೆ ಈಗ ಡೌಟ್ ಬರ್ತಿದೆ. ನಮ್ಮಕ್ಕ ವಾಗ್ದೇವಿ ಮಕ್ಕಳು ಅಂದ್ರೆ ಹೇಗಿರ್ಬೇಕು? ನಮ್ಮಕ್ಕನ ಹಾಗೇನೆ ಎಲ್ಲದರಲ್ಲೂ ನಂಬರ್ 1 ಅನ್ಸೋ ಹಾಗಿರ್ಬೇಕು, ಹೌದಾ? ನಮ್ಮೂರಲ್ಲಿ 5th ಕ್ಲಾಸ್ ವರ್ಗೂ ಅಷ್ಟೇ ಸ್ಕೂಲ್ ಇದ್ದಿದ್ದು. ನಮ್ಮಕ್ಕ 5th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡ್ಲು ಅಂತ 6th and 7th ಕ್ಲಾಸ್ ಶುರು ಮಾಡಿದ್ರು. ನಮ್ಮಕ್ಕ 7th ಅಲ್ಲಿ ಸ್ಟೇಟ್ಗೆ ಫಸ್ಟ್ ಬಂದ್ಲು ಅಂತ 10th ಕ್ಲಾಸ್ ವರ್ಗೂ ಓಪನ್ ಮಾಡಿದ್ರು. ಯಾರೇ ಆದ್ರೂ ಓದೋಕೆ ಅಂತ ಸ್ಕೂಲಿಗೆ ಹೋಗ್ತಾರೆ, ಆದ್ರೆ ನಮ್ಮೂರಲ್ಲಿ ಸ್ಕೂಲ್ಸೇ ನಮ್ಮಕ್ಕನಿಗೋಸ್ಕರ ಶುರುವಾಯ್ತು. ಇನ್ನು ನಮ್ಮಕ್ಕನ ಮಕ್ಕಳು ಅಂದ್ರೆ ನೀವ್ ಹೇಗಿರ್ಬೇಕು? ರಾಹುಲ್ ಭಾವನ್ಗೇನೆ ಇಷ್ಟೊಂದು ಸೀರಿಯಸ್ ಆಗಿ ಕ್ಲಾಸ್ ತಗೋತಿದ್ದಾರೆ ಅಂದ್ರೆ ಇನ್ನ ನಿನ್ ಬಗ್ಗೆ ಗೊತ್ತಾದ್ರೆ ನನ್ ಹಲ್ಲೆ ಉದುರಿಸಿ ಎಷ್ಟ್ ಹಲ್ಲೆ ಉದ್ರಿದೆ ಅಂತ ನನ್ ಕೈಲೇ ಲೆಕ್ಕ ಮಾಡಿಸ್ತಾರೆ. ಎಲ್ಲದರಲ್ಲೂ ಸ್ಟೇಟ್ ಫಸ್ಟ್ ಬಂದಿರೋ ನಮ್ಮ ಅಕ್ಕನಿಗೆ ಮೋಸ ಮಾಡಿ ಓದೇ ಇಲ್ದೇ ಇರೋ ನಿಮ್ಮ ಅಪ್ಪನಿಗೆ ಕೊಟ್ಟು ಮದ್ವೆ ಮಾಡಿದ್ರು ನಿಮ್ ತಾತ. ಅಷ್ಟು ಜಾಣೆ ಆಗಿರೋ ನಿಮ್ಮಮ್ಮನ ಹೋಗಿ ಆ ಊರು ನಿಮ್ ತಾತ ನೆತ್ತಿ ಮೇಲಿಟ್ಟು ಪೂಜೆ ಮಾಡೋದನ್ನ ಬಿಟ್ಟು ಪುಟ್ಟ ಬಟ್ಟೆಲೆ ಅವರನ್ನ ಮನೆಯಿಂದ ಹೊರಗಡೆ ಹಾಕಿದ್ರು. ಆದ್ರೂ ಕೂಡ ಹೀಗಾಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಳ್ದೆ ಕಷ್ಟ ನಷ್ಟನೆಲ್ಲ ಸಹಿಸ್ಕೊಂಡು ತನ್ನ ಆದರ್ಶಕ್ಕೋಸ್ಕರ ಎಷ್ಟೋ ಸಮಸ್ಯೆಗಳ ಜೊತೆ ಹೋರಾಡಿ ಈ ಸ್ಥಾನಕ್ಕೆ ಸೇರಿದ್ಲು. ನಂಬರ್ 1 ಪೊಸಿಷನ್ ಅಲ್ಲಿ ನಿಂತ್ಕೊಂಡ್ರು.
ವಾಗ್ದೇವಿ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ನಿಂದ ಪ್ರತಿ ವರ್ಷನೂ ಎಷ್ಟೋ ಸಾವಿರ ಮಂದಿ ಸ್ಟೂಡೆಂಟ್ಸ್ ಡಾಕ್ಟರ್ಸ್ ಇಂಜಿನಿಯರ್ಸ್ ಆಗಿ ತಯಾರಾಗ್ತಿದ್ದಾರೆ. ನಮ್ಮಕ್ಕನ ಹೆಸರನ್ನ ಎತ್ತಿ ಹಿಡಿತಿದ್ದಾರೆ, ಅವಳ ನಂಬರ್ 1 ಸ್ಥಾನನ ಕಾಪಾಡ್ತಿದ್ದಾರೆ. ಅಂಥ ವಾಗ್ದೇವಿ ಅಕ್ಕನ ಮಕ್ಕಳಾಗಿರೋ ನೀವು ಅವಳಿಗೋಸ್ಕರ ಏನೇನ್ ಮಾಡ್ಬೇಕು? ನಮ್ಮಕ್ಕನ ಮಗನಾಗಿದ್ದು ನೀನ್ ಹೀಗೆ ಫೋಕಸ್ ಕಳ್ಕೊಳ್ಳೋದು, ನಿನ್ನಿಂದ ಒಂದು ಟಾರ್ಗೆಟ್ ಮಿಸ್ ಆಗೋದು ನನಗೆ ತುಂಬಾ ನೋವು ಕೊಟ್ಟಿದೆ ರಾಹುಲ್. ನಿನ್ ಮೈಂಡ್ ಅಲ್ಲಿ ನೀನು ಸಾಧಿಸ್ಬೇಕು ಅನ್ನೋ ಟಾರ್ಗೆಟ್ ನ ಬಿಟ್ಟು ಇನ್ನೇನೂ ಇರಬಾರ್ದು. ಕಾನ್ಸಂಟ್ರೇಟ್ ಮಾಡು.